ಇವತ್ತು ದರ್ಶನ್ಗೆ ಬಿಡುಗಡೆ ಭಾಗ್ಯ. ಏನಿದು ಸುದ್ದಿ? ಖುಷಿ ಪಡುವಂತಹ ಫ್ಯಾನ್ಸ್ಗೆ ಇದೊಂದು ವಿಡಿಯೋ ಅಂತಾನೆ ಹೇಳ್ಬೋದು. ಬನ್ನಿ ಈ ವಿಡಿಯೋವನ್ನು ನೋಡ್ಕೊಳ್ಳೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಕಳೆದ 3-4 ತಿಂಗಳ ಹಿಂದೆ ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪವಿತ್ರ ಗೌಡ ಹಾಗೆ ದರ್ಶನ್ ಅಲ್ಲಂತಹ ಗ್ಯಾಂಗ್ ಏನಿತ್ತು ಅವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ರು. ದೊಡ್ಡ ಒಂದು ಹಲ್ಲೋಲ ಕಲ್ಲೋಲ ಆಗಿತ್ತು ಚಿತ್ರರಂಗದಲ್ಲಿ. ಸೊ ಏನಪ್ಪಾ ಅಂದ್ರೆ, ದೊಡ್ಡ ಸ್ಟಾರ್ ನಟ ಈ ರೀತಿಯಾಗಿ ಕೆಲಸ ಮಾಡಿದ್ದಾನಲ್ಲ, ದೊಡ್ಡ ರೌಡಿ ರೀತಿ ಈ ರೀತಿ ಕೃತ್ಯವನ್ನ ಮಾಡಿದ್ರಲ್ಲ ಅನ್ನುವಂತಹ ಆರೋಪ ದೊಡ್ಡ ಮಟ್ಟದಲ್ಲಿ ಹಬ್ಬಿತ್ತು ವೀಕ್ಷಕರೇ. ಇವತ್ತು ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಯಾವುದೋ ಒಂದು ಕಾರಣಕ್ಕೆ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ವೀಕ್ಷಕರೇ. ಸೊ ಹಲವಾರು ಜನ ಆರೋಪವನ್ನು ಮಾಡಿದ್ರು. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜ್ಯಾತಿಥ್ಯವನ್ನ ಸ್ವೀಕರಿಸ್ತಾ ಇದ್ದಾರೆ. ಯಾವುದೇ ಒಂದು ಚೂರು ಕಿಂಚಿತ್ತು ಒಂದು ಅನುಕಂಪ ಇಲ್ಲ, ಒಂದು ಬೇಸರ ಮಾಡ್ಕೊಂಡಿಲ್ಲ, ಅವರಿಗೆ ಏನು ಅನಿಸ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಇವತ್ತು ಆರೋಪ ಮಾಡಿದ್ರು. ಆ ಒಂದು ಆರೋಪಕ್ಕೆ ತಕ್ಕಂತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು ವೀಕ್ಷಕರೇ. ಸೊ ದರ್ಶನ್ ಅವರು ಏನೇ ಮಾಡಿದ್ರು ದೊಡ್ಡ ದೊಡ್ಡ ಚರ್ಚೆ, ವಿಡಿಯೋಗಳು ಸಿಕ್ಕಾಪಟ್ಟ ವೈರಲ್ ಆಗ್ತವೆ. ಇಂತಹ ಸಂದರ್ಭದಲ್ಲಿ ದರ್ಶನ್ಗೆ ಅದೇನಾಯ್ತೋ ಏನೋ ಗೊತ್ತಿಲ್ಲ, ರೇಣುಕಾಸ್ವಾಮಿ ಅವರನ್ನ ಕೊಲೆ ಮಾಡುವ ಪ್ರಯತ್ನಕ್ಕೆ ಇಳಿದಿದ್ದಾರೆ ಅನ್ನುವ ಆರೋಪ ಅಭಿಮಾನಿಗಳು ಅವರು ನಂಬಕ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆಂದ್ರೆ ದರ್ಶನ್ ಈ ರೀತಿ ಮಾಡಲ್ಲ ಅನ್ನುವ ಆ ಒಂದು ಸಮರ್ಥನೆ ಕೂಡ ಇವತ್ತು ಕೂಡ ಮಾಡ್ಕೊಂತಾ ಇದ್ದಾರೆ ವೀಕ್ಷಕರೇ. ಸೊ ಅನೇಕ ಬಾರಿ ದರ್ಶನ್ ಅವರ ಪತ್ನಿ ಭೇಟಿಯಾಗಿ ದೇವರ ಪ್ರಸಾದವನ್ನ ಅವರಿಗೆ ಕೊಟ್ಟು ಧೈರ್ಯವನ್ನ ತುಂಬಿ ಬರ್ತಾ ಇದ್ರು. ಸೊ ಇವತ್ತು ದರ್ಶನ್ ಅವರಿಗೆ ಬಿಡುಗಡೆ ಭಾಗ್ಯ ಬಂದಿದೆ ವೀಕ್ಷಕರೇ. ಸೊ ದರ್ಶನ್ ಅವರು ರಿಲೀಸ್ ಆಗ್ತಾ ಇದ್ದಾರೆ. ಇದು ಫ್ಯಾನ್ಸ್ಗೆ ಕೂಡ ದೊಡ್ಡ ಹಬ್ಬ ಅಂತಾನೆ ಹೇಳ್ಬಹುದು. ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ ವೀಕ್ಷಕರೇ. ಈ ವಿಡಿಯೋವನ್ನ ನೋಡ್ತಾ ಇರುವಂತಹ ದರ್ಶನ್ ಅಭಿಮಾನಿಗಳು ಈ ವಿಡಿಯೋವನ್ನ ಶೇರ್ ಮಾಡಿಕೊಂಡು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ ವೀಕ್ಷಕರೇ. ಥ್ಯಾಂಕ್ ಯು.